दशहरे का उद्घाटन जो महान कवि हैं उन्होंने इस दशहरे का आज उद्घाटन किया था सवेरे, और उस समय चंद्रशेखर जी भी वहाँ सहित उपस्थित होंगे। कल भी चंद्रशेखर जी हमारे साथ में थे, और आज यहाँ पर उनको मैं बुलाया था, खाली फोन पर ही उनको किया था अभी आपको आना है, वो आए हैं। उनका हम बहुत बहुत धन्यवाद उनको देते हैं। और मैं चंद्रशेखर जी से नाडहब्ब ಮೈಸೂರು ದಸರಾ, ಈ ಒಂದು ದಸರಾ ಇಲ್ಲಿ ಮೈಸೂರಲ್ಲಿ ಈ ನಮ್ಮ ಸೀರ್ವಿ ಸಮಾಜದ ಪ್ರಾಂಗಣದಲ್ಲಿ ನಡೀತಾ ಇದೆ. ಇದರಲ್ಲಿ ಸುಮಾರು ಜನ ನವರಾತ್ರಿ 9 ದಿವಸ ಉಪವಾಸ ಇರ್ತಾರೆ. 9 ದಿವಸ, ಈ ಸಾರಿ 1 ದಿವಸ ಜಾಸ್ತಿ ಇದೆ, 10 ದಿವಸ ಈ ಸಾರಿ ಉಪವಾಸ ಇರ್ತಾರೆ. ಬರೀ ನೀರು ಕುಡ್ಕೊಂಡು ಅಖಂಡ ಉಪವಾಸ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ದೇವಿ ಪ್ರಾರ್ಥನಾ ಇಲ್ಲಿ ಸುಮಾರು ಜನ ನಾಳೆಯಿಂದ ಎಲ್ಲ ಒಂದೊಂದಾಗಿ ಎಲ್ಲ ಹೆಸರುಗಳನ್ನ ನೋಂದಾಯಿಸ್ತಾರೆ. ಸೊ ಇದು 9 ದಿವಸನೂ 10 ದಿವಸನೂ ನಡೀತದೆ ಈ ಸರಿ. ನೀವು ಚಂದ್ರಶೇಖರ್ जी हमारे इस प्रांगण में ಪದೇ ಪದೇ ಅವ್ರು ಬರ್ತಾನೆ ಇರ್ತಾರೆ. ಏನಕ್ಕೋ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ದಿವಸ ಇಲ್ಲಿ ಬರಬೇಕು ಅಂತಿದ್ದಾರೆ ನನಗೆ ಗೊತ್ತಿಲ್ಲ. ನಾನಂತೂ ಅವ್ರಿಗೆ ತುಂಬ ಆತ್ಮೀಯಿಂದ ಕೇಳಿದಾಗ ಅವ್ರು ಯಾವತ್ತೂ ನಾನು ಬರೋದಿಲ್ಲ, ಇಲ್ಲ ನೀವು ಮನೆಗೆ ಬನ್ನಿ, ಇಲ್ಲ ನೀವು ಮಾರ್ಕೆಟಲ್ಲಿ ಇರಲಿ, ಸಂತೆಯಲ್ಲಿ ಇರಲಿ, ಎಲ್ಲೇ ಇದ್ರು ಅವರು ನಾನು ಈ ಸೀರ್ವಿ ಸಮಾಜಕ್ಕೆ ಹೋಗ್ತೀನಿ ಅಂತ ತುಂಬ ಆತ್ಮೀಯಿಂದ ಅವ್ರು ಒಪ್ಕೊಳ್ತಾರೆ. ಸೊ ನಾನು ಅವ್ರಿಗೆ ಯಾವಾಗಲೂ ಚಿರನಾಗಿರ್ತೀನಿ. ನಾನೀಗ ಈ ಸಾರಿ ನಮ್ಮ ಮೈಸೂರು ದಸರಾ ಕವಿಯವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಾರಿ ಮೈಸೂರು ದಸರಾ ಉದ್ಘಾಟನೆ ಸೀರ್ವಿ ಸಮಾಜದಲ್ಲಿ ಚಂದ್ರಶೇಖರ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಸೊ ಅವರು ಒಂದು 2 ಮಾತನ್ನ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಸಿರ್ವಿ ಸಮಾಜದ ನನ್ನೆಲ್ಲ ಬಂಧುಗಳೇ, ಮೊದಲಿಗೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಶುಭಾಶಯಗಳನ್ನ ತಮಗೆಲ್ಲ ಕೋರ್ತಾ ಇದ್ದೇನೆ. ಬಂಧುಗಳೇ, ನಾಡಹಬ್ಬ ದಸರಾಕ್ಕೆ 406 ವರ್ಷಗಳ ಭವ್ಯ ಇತಿಹಾಸ ಇದೆ. ವಿಜಯನಗರ ಸಾಮ್ರಾಜ್ಯದ ದೊರೆಗಳು ತಮ್ಮ ವಿಜಯದ ಸಂಕೇತವಾಗಿ ದಸರಾ ಹಬ್ಬವನ್ನು ಆರಂಭ ಮಾಡಿದರು. ವಿಜಯನಗರದಲ್ಲಿ ಆರಂಭವಾದಂಥ ಈ ದಸರಾ ಮಹೋತ್ಸವ ನಮ್ಮ ಮೈಸೂರಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ನಡ್ಕೊಂಡು ಬಂದಿದೆ. ಆರಂಭದಲ್ಲಿ ವಿಜಯನಗರದ ದೊರೆಗಳು, ಆ ನಂತರದ ಶ್ರೀರಂಗಪಟ್ಟಣದ ದೊರೆಗಳು, ಆ ನಂತರದಲ್ಲಿ ನಮ್ಮ ಮೈಸೂರಿನ ಯದುವಂಶದ ಒಡೆಯರ್ ಕುಟುಂಬದವರು ಈ ಒಂದು ನಾಡಹಬ್ಬವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಸಿರ್ವಿ ಜನಾಂಗದ ಸಮಾಜದ ಎಲ್ಲ ಬಾಂಧವರು ಈ ಹಬ್ಬವನ್ನು, ಅದರಲ್ಲೂ ಕೂಡ ಏನು ಪೂಜ್ಯರ ಒಂದು ಸನ್ನಿಧಾನದಲ್ಲಿ, ಮನೋಜ್ ಕುಮಾರ್ ಅವರ ಸನ್ನಿಧಾನದಲ್ಲಿ, ಬಾಲಯೋಗಿ ಮನೋಜ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ 9 ದಿನಗಳ ಕಾಲ ನವರಾತ್ರಿ ಉಪನ್ಯಾಸವನ್ನು, ನವರಾತ್ರಿ ಭಜನಾ ಕಾರ್ಯಕ್ರಮವನ್ನು, ತಮ್ಮೆಲ್ಲರ ಅಖಂಡ ಉಪವಾಸದ ಜೊತೆಗೆ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಾಡಹಬ್ಬ ಮೈಸೂರು ದಸರಾ 406 ವರ್ಷಗಳ ಇತಿಹಾಸ ಇರುವಂಥದ್ದು. ಅದರಲ್ಲೂ ಕೂಡ ಇಡೀ ವಿಶ್ವದ ಜಗತ್ತಿನ ಎಲ್ಲರನ್ನ ಸೂಜಿಗಲ್ಲಿನಂತೆ ಸೆಳೆದದ್ದು ಮೈಸೂರು.
9 ದಿನಗಳ ಕಾಲ ನಡೆಯುವಂತಹ ಆ ಸಾಂಸ್ಕೃತಿಕ ಹಬ್ಬ, ಆ ಧಾರ್ಮಿಕ ಹಬ್ಬ, ತಾಯಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡೋದ್ರ ಮೂಲಕ ಒಂದು ಕಾಲಘಟ್ಟದಲ್ಲಿ ಮಹಾರಾಜರು ಆನೆಯ ಮೇಲೆ ದಸರಾ ಮೆರವಣಿಗೆಯನ್ನ ಬರ್ತಾ ಇದ್ರು. ಅವರ ನಂತರದಲ್ಲಿ ರಾಜ ದಸರಾ ಆ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ರಾಜ ಪ್ರಭುತ್ವ ಹೋದ ಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ದಸರಾದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿ ಮೇಲೆ ಕೂರಿಸೋದ್ರ ಮೂಲಕ, ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಇದು ಜನಗಳ ದಸರಾ, ಪ್ರಜಾ ದಸರವಾಗಿ ಮಾರ್ಪಟ್ಟಿದೆ. ಇಂತಹ ಒಂದು ಪವಿತ್ರ ಕಾರ್ಯವನ್ನು ಕೇವಲ ಮೈಸೂರು ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಈ ಸಿರಿವಿ ಜನಾಂಗದ ಸಮಾಜದ ಎಲ್ಲ ಬಂಧುಗಳು, ನಾನು ಈ ಕಾರ್ಯಕ್ರಮಕ್ಕೆ ಈಗಾಗಲೇ 5-6 ಬಾರಿ ಬಂದಿದ್ದೇನೆ. ಅದು ವಿಶೇಷವಾಗಿ ಚೌಧರಿಯವರ ಪ್ರೀತಿಯ ಮೇಲೆ ಅವರು ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಜೊತೆಲಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೆಲ್ಲ ಒಂದು ಅನಿಸುತ್ತೆ, ನಾನು ಕೂಡ ಹಿಂದಿನ ಜನ್ಮದಲ್ಲಿ ಎಲ್ಲೋ ನಿಮ್ಮ ಸಿರಿವಿ ಜನಾಂಗದ ಧರ್ಮದಲ್ಲೇ ನಾನು ಹುಟ್ಟಿದ್ದೆ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಅಷ್ಟು ಪ್ರೀತಿಯನ್ನು, ಅಷ್ಟು ವಿಶ್ವಾಸವನ್ನು ತಾವೆಲ್ಲರೂ ಕೂಡ ನನ್ನ ಮೇಲೆ ಇಟ್ಕೊಂಡಿದ್ದೀರಿ. ನಾನೊಬ್ಬ ಕನ್ನಡದ ಪರಿಚಾಲಕ ಅಷ್ಟೇನೆ. ನಾನೇನು ದೊಡ್ಡ ವಿದ್ವಾಂಸನಲ್ಲ, ನಾನೇನು ದೊಡ್ಡ ರಾಜಕಾರಣಿ ಅಲ್ಲ. ಆದರೂ ಕೂಡ ಕನ್ನಡದ ಮೇಲಿನ ಪ್ರೀತಿಯಿಂದ, ಗೌರವದಿಂದ ಚೌಧರಿಯವರು ನಿರಂತರವಾಗಿ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರಬೇಕು. ಸಿರಿವಿ ಜನಾಂಗದ ಸಮುದಾಯದ ಅಭಿವೃದ್ಧಿಗಾಗಿ ನಿರಂತರವಾಗಿ ಅವರು ತೊಡಗಿಸ್ಕೊಳ್ತಾ ಬಂದಿದ್ದಾರೆ. ಇಂಥ ಧಾರ್ಮಿಕ ಆಚರಣೆಗಳಿರ್ಬೋದು, ಆಧ್ಯಾತ್ಮಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲದಕ್ಕೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಎಲ್ಲರನ್ನ ಜೊತೆಲಿಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನಷ್ಟು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಂಧುಗಳೇ, ಈ ದಿನ ನನಗಿಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ, ಜ್ಯೋತಿಯನ್ನು ಬೆಳಗುವಂಥ, ಜ್ಞಾನದ ಜ್ಯೋತಿಯನ್ನು ಹಚ್ಚುವಂಥ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಸಮಾಜದ ಎಲ್ಲ ಬಾಂಧವರಿಗೆ, ಅದರಲ್ಲೂ ವಿಶೇಷವಾಗಿ ಚೌಧರಿಯವರಿಗೆ, ಪೂಜ್ಯರಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಏನಿವತ್ತು ನಾವು ದಸರಾವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಾಯಿತು, ಅಷ್ಟೇ ವಿಷಾದದಿಂದಲೂ ಕೂಡ ನಾವು ಆಚರಣೆ ಮಾಡಬೇಕಾಗಿದೆ. ಸುಪ್ರೀಂ ಕೋರ್ಟಿನ ಕಾವೇರಿ ನೀರಿನ ತೀರ್ಪಿನ ವಿರುದ್ಧ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ನಿರಂತರವಾಗಿ ಅದನ್ನೆಲ್ಲ ನೋಡ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಹರಿಯುವಂಥ ಕಾವೇರಿ ನೀರಿನ ತೀರ್ಪಿನ ವಿರುದ್ಧವಾಗಿ ನಮ್ಮ ಸುಪ್ರೀಂ ಕೋರ್ಟ್ ನಡ್ಕೊಳ್ತಾ ಇದೆ. ಇನ್ನು ಮುಂದಾದರೂ ಕೂಡ ಆ ರೈತರ ಬದುಕು ಹಸನಾಗಲಿ, ಕರ್ನಾಟಕ ಕನ್ನಡಿಗರ ಬದುಕು ಹಸನಾಗಲಿ, ಆ ಮೂಲಕ ತಾಯಿ ಚಾಮುಂಡೇಶ್ವರಿ ಇಡೀ ಜಗತ್ತಿಗೆ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶಕ್ಕಾಗಿ ಅಂತ ಉದ್ಘಾಟನೆ ಮಾಡುವಂಥ ಪವಿತ್ರ ಕಾರ್ಯಕ್ರಮಕ್ಕೆ ನನ್ನನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ, ಪೂಜ್ಯರ ಮಾತುಗಳನ್ನು ಕೇಳೋದಕ್ಕೆ ನಾನು ಕೂಡ ಉತ್ಸುಕನಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. कि आप मंच के पास पधारो। महासचिव श्रीमान सुभाष जी का जा कहीं पे भी हो, आप जल्दी सो मंच के पास पधारो। मैं शैलाराम जी भी निवेदन किया, आप भी इन मंच पर पधारो। ಇವತ್ತು ಈ ರಿಹರ್ಸಲ್ ಇದ್ದಂಗೆ ನಮ್ಮ ಕಾರ್ಯಕ್ರಮ, ನೀವು 9 ದಿವಸ 10 ದಿವಸ ಈ ಕಾರ್ಯಕ್ರಮ ನಡೀತಿದೆ. ಮಧ್ಯದಲ್ಲಿ ಈ ಫುಲ್ ತುಂಬಿರ್ತಾರೆ. ಆವತ್ತು ನಾನು ನಿಮಗೆ ಸಂದೇಶನ ಮಾಡ್ತೀನಿ, ದಯವಿಟ್ಟು ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇವತ್ತು ನಮಗೆ ಚಾಲನೆ ಕೊಟ್ಟಿದ್ದೀರಿ, ಇದು ಒಂದು ಗೌರವ ಸಮರ್ಪಣೆ ಸಮಾಜದಿಂದ, ಸಮಾಜ ವತಿಯಿಂದ ದಯವಿಟ್ಟು ಒಂದು ಚಿಕ್ಕ ಕಾಣಿಕೆನ ಈ ಸರಿ ಸ್ವಾಗತಕ್ಕಿಂತ ಎಲ್ಲ ಇರೋ ಪ್ರೀತಿ ಇದೇ ಇದೆ. ಚಲರಾಮ್ಜಿ ಗಾರ್ಲೆಂಡ್ ಕಣ್ಣು ಇದೊಂದು ಇಲ್ಲ, ಇದೊಂದು ಸ್ವೀಟ್ ಸರ್. ಇವತ್ತು ಒಳ್ಳೆ ದಿನ, ಇವತ್ತು 9 ದಿವಸ. ಸೊ ಒಂದು ದಿವಸ ನಾನು ಕಳಕಳಿಯಿಂದ ಮನೆ ಮಾಡ್ತಾ ಇದ್ದೀನಿ, ನಿಮಗೆ ಒಂದು ದಿವಸ ಬರಬೇಕು. ಇವತ್ತು ನಿಮಗೆ ತೊಂದರೆ ಕೊಟ್ಟಿದ್ದೀನಿ ಕಾಣಿಸ್ತೆ. ಧನ್ಯವಾದ ಕಳಿಸಿ. बोले संत श्री मनोहर जी महाराज की। बंधु, आज जो भव्य प्रोग्राम माँ आईजी धाम में नवरात्रि रो संत श्री मनोज जी द्वारा
करेला। इन वास्ते आप लोगों को निवेदन है कि आज जो प्रथम दिन है हदे आप डेली आओला और इन प्रोग्राम रो लाभ लेओला। बोले श्री आई मात की। हेलो जय श्री राम हेलो जय श्री राम हेलो हेलो जय श्री राम हरिओम। मात की सद्गुरुदेव भगवान की जय। गोपाल कृष्ण भगवान की जय। गो माता की जय। अपने अपने माता पिता गुरु गोविंद की जय। भोलेनाथ भगवान की जय। सत्य सनातन धर्म की जय। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। सदा भवानी दायिनी सन्मुख रहे गणेश। तीन देव रक्षा करे ब्रह्मा विष्णु महेश। मंत्रमूलं गुरुवाक्यं मोक्षमूलं गुरुकृपा। या देवी सर्वभूतेषु ज्योतिरूपेण संस्थिता। नमः तस्यै नमः तस्यै नमः तस्यै नमो नमः। गुरुर्ब्रह्मा गुरुर्विष्णु गुरुर्देवो महेश्वरः। गुरुर्साक्षात्